ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಎಷ್ಟು ದಿನದಿಂದ ಈ ಶೋನ ನೋಡ್ತಿದ್ದೀರಾ ನೀವು? ಯಾವಾಗ ಶುರು ಆಗಿದೆ ಅವಾಗಿಂದಾನೇ ನೋಡ್ತಾ ಇದ್ದೀರಿ. ಯಾಕೆ ನಮ್ಮ ಕಾರ್ಯಕ್ರಮದ ಬಗ್ಗೆ ಅಷ್ಟು ಒಲವು ನಿಮ್ಗೆ ಆಂಟಿ? ನನಗೂನು ನಟಿ ಆಗ್ಬೇಕು ಅಥವಾ ಕಲಾವಿದೆ ಆಗ್ಬೇಕು ಅನ್ನೋ ಇಷ್ಟ ಇತ್ತು. ಆದ್ರೆ ನನಗೆ ಈ ರೀತಿ ವೇದಿಕೆ ಸಿಕ್ಕಿಲ್ಲ. ಮೇ ಬಿ ಸಿಕ್ಕಿದ್ರೆ ನಾನು ಮಹಾನಟಿ ಇಲ್ಲಾಂದ್ರೂ ಸಾಮಾನ್ಯ ನಟಿ ಆದ್ರೂ ಆಗ್ತಿದ್ನೇನೋ. ನಮ್ಮ ಕಾರ್ಯಕ್ರಮದಲ್ಲಿ 4 ಜನ ಜಡ್ಜಸ್ ಇದ್ದಾರೆ ಮೇಡಮ್. ಯಾವ ಜಡ್ಜ್ ನೋಡಿದ್ರೆ ನಿಮ್ಗೆ ತುಂಬಾ ಫೇವ್ರೇಟ್? ಎಲ್ರು. ಇಲ್ಲ, ಒಬ್ರು ಹೇಳ್ಬೇಕು. ಇಲ್ಲಪ್ಪ, ಎಲ್ರು. ಹೆಸರು ಹಿಂಗ್ ಬಂತು ಆದ್ರೆ ತಡೀತಾ ಇದಾರೆ. ಇಲ್ಲ ನಾವ್ ಯಾರು ಬೇಜಾರು ಮಾಡ್ಕೊಳಲ್ಲ. ನೀವ್ ಹೇಳಿ ಆ ಹೆಸರು. ರಮೇಶ್ ಸರ್. ರಮೇಶ್ ಸರ್ ಫೇವ್ರೇಟ್ ಜಡ್ಜ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸೇಫ್ ಬೆಟ್ಟು ಮೇಡಮ್. ನಾವು ವಿಡಿಯೋ ನೋಡಿದೀವಿ, ಕವಿತೆ ನೋಡಿದೀವಿ. ಒಂದು ಮಗಳು ಬಿಟ್ರೆ ಅನುಶ್ರೀ ಇಬ್ರೇ ಇರೋದಲ್ಲಿ ಯಾರು ಇಲ್ಲ. ಇರ್ಲಿ ಅಲ್ಲ ಮೇಡಮ್, ರಮೇಶ್ ಸರ್ ಇಲ್ಲ, ಅವರು ಮಾಸ್ಟರ್ ಮೈಂಡ್. ಇನ್ 3 ಜನರಲ್ಲಿ ನಿಶ್ವಿಕಾ ಮಗಳಾದ್ಲು. ನಿಶ್ವಿಕಾ ಮಗಳು, ಅದಕ್ಕೆ ನಿಶ್ವಿಕಾ ಎಲ್ಲ ಇನ್ನಿಬ್ರು. ಇನ್ ಪ್ರೇಮ ಮೇಡಮ್ ಮಹಾನಟಿ. ಅವ್ರು ಬಿಟ್ಟು ಯಾರು ನಿಮಗೆ ಫೇವ್ರೇಟ್ ಜಡ್ಜ್ ಹೇಳಿ ನೋಡೋಣ. ಇವತ್ತು ನಿಮ್ಮ ಮಗಳನ್ನ ಆ ಮಹಾನಟಿ ಜಡ್ಜ್ ಪ್ಯಾನಲ್ ಅಲ್ಲಿ ಜಡ್ಜ್ ಆಗಿ ಕೂತಿರೋದನ್ನ ನೋಡೋದಕ್ಕೆ ಎಷ್ಟು ಹೆಮ್ಮೆ ಅನ್ಸ್ತಿದೆ ತಾಯಿಯಾಗಿ. ಅದು ಬರೀ ಬಾಯಿ ಮಾತಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅವಳನ್ನ ಈ ರೀತಿ ನೋಡೋದಿಕ್ಕೆ ನನಗೆ ಅಷ್ಟು ಜನ ಅವರೆಲ್ಲ ದೊಡ್ಡ ಸಾಧನೆ ಮಾಡಿರೋರು. ಅವ್ರ ಮಧ್ಯ ನನ್ನ ಮಗಳನ್ನ ನಾನು ಹೀಗೆ ನೋಡ್ಲಿಕ್ಕೆ ತುಂಬಾ ಖುಷಿ, ಹೆಮ್ಮೆ ಆಗತ್ತೆ. ಜಿ ಕನ್ನಡದವರಿಗೆ ತುಂಬಾ ನನ್ನ ಹೃದಯ ಪೂರ್ವಕ ಅಭಿನಂದನೆಗಳು. ಮನೇಲಿ ಎಷ್ಟು ಮಾತಾಡ್ತೀರಾ ಅಮ್ಮ, ಇಲ್ಲಿ ಏನು ಎಷ್ಟು ಹೃದಯ ಪೂರ್ವಕ ಧನ್ಯವಾದಗಳು ಅಂತೆಲ್ಲ ಹೇಳ್ತಾ ಇದ್ದೀರಾ. ಹೆಮ್ಮೆ ಅನ್ನೋ ವರ್ಡೇ ನಾನು ಇವತ್ತೇ ಸ್ಟೇಜ್ ಮೇಲೆ ಕೇಳ್ತಾ ಇರೋದು. ಅದೇನು ಹಂಗೆ ಮಾಡ್ತಾ ಇದೀಯಾ? ಇದಾ ಡ್ರೆಸ್ಸಾ? ನಿನ್ನ ಲಿಪ್ಸ್ಟಿಕ್ ಏನು ಹಂಗಿದೆ? ನೀನು ಯಾಕೆ ಹಿಂಗೆ ಕೂತಿದ್ಯಾ? ನಿಂಗೆ ಸ್ಟ್ರೇಟಾಗಿ ಕೂರಕ್ಕೆ ಬರಲ್ವಾ? ಹಿಂಗ ಹೀರೋನ್ ಅಂದ್ರೆ ನಡ್ಕೊಳ್ಳೋದು. ನಿಂಗೆ ನಡಿಯಕ್ಕೆ ಬರಲ್ಲ, ನಿಂಗೆ ಕೂರಕ್ಕೆ ಬರಲ್ಲ, ನಿಂಗೆ ತಿನ್ನಕ್ಕೆ ಬರಲ್ಲ. ಅದು ತಿಂತ್ಯಾ, ಇದು ಮಾಡ್ತೀಯಾ? ಹುಷಬಾ, ಇದು ಹೆಮ್ಮೆ. ಹೌದು, ಕರೆಕ್ಟ್ ಸರ್. ಇದು ಮಾತ್ರ ಹೆಮ್ಮೆ. ಮನೇಲಿ ನಾನು ಹೆಮ್ಮೆ ಅವರು ಮೈಕ್ ಇಟ್ಕೊಂಡು ಬಂದಿದ್ದಾರೆ. ಆ ಮೈಕ್ ಕೈ ಮರೆಯಲ್ಲಿ ಒಂದು ಚೀಟಿ ಇಟ್ಕೊಂಡು ಬಂದಿದ್ದಾರೆ. ಗೊತ್ತಾ ನಿಮ್ಗೆ? ಅದು ತಿಂಗ್ಳು ಸಾಮಾನ್ ಚೀಟಿ ಅಲ್ಲ, ಅದು ಮಹಾನಟಿ ಕಾರ್ಯಕ್ರಮ ಅವರಿಗೆ ಎಷ್ಟು ಸ್ಪೆಷಲ್ ಅಂತ ಒಂದು ಬರವಣಿಗೆ ಮೂಲಕ, ಕವನದ ಮೂಲಕ ನಮಗಾಗಿ ಒಂದು ಗಿಫ್ಟ್ ನ ತಂದಿದ್ದಾರೆ. ಅಮ್ಮ, ಓದಿ ನೀವು. ಎಲೆಮರೆಯ ಕಾಯಂತೆ ಕಾಣದ ಪ್ರತಿಭೆಗಳ ಜಗತ್ತಿಗೆ ಕಾಣುವಂತೆ ಮೂಡಿಸುವ ರಂಗಸ್ಥಳ, ಕಲ್ಲನ್ನು ಶಿಲೆಯಾಗಿಸುವ ಶಿಲ್ಪಿಯಂತೆ ಪ್ರತಿಭಾವಂತರನ್ನು ಮಹಾನಟಿಯರನ್ನಾಗಿಸುವ ವೇದಿಕೆ, ಅದುವೇ ಮಹಾನಟಿ ವೇದಿಕೆ. ಸಕ್ಕರೆಯ ನಗುವಲ್ಲಿ ಅಕ್ಕರೆಯ ಮಾತಾಡಿ ಕಚಗುಳಿಯ ನಗು ಚೆಲ್ಲಿ ಹುರಿದುಂಬಿಸುವ ನಿರೂಪಕಿ, ಮಿಂಚುವಳು ಸದಾ ಜಿ ಕನ್ನಡ ವಾಹಿನಿಯಲ್ಲಿ. ಇಂದ್ರನ ಸಭೆಯಂತೆ ಕಂಗೊಳಿಸಿದೆ ವೇದಿಕೆ, ಗಂಧರ್ವರಂತೆ ಕುಳಿತಿರುವ ಮಹಾ ಸಾಧಕರು. ಇವರ ನಡುವೆ ಕಾಣುವ ಪುಟ್ಟ ಕಲಾವಿದೆ, ಅವಳೇ ನನ್ನ ಹೆಮ್ಮೆಯ ಮಗಳು. ಸುಂದರಿಯರ ನಡುವೆ ನಡೆದಿಹುದು ಪೈಪೋಟಿ, ಸಜ್ಜಾಗಿ ನಿಂತಿಹರು ಮಹಾನಟಿಯರು.